ಶ್ರೀ ಕ್ಷೇತ್ರ ತಿರುಪತಿಯಲ್ಲಿ ಕಾಡ್ತಾ ಇದೆ ನೀರಿನ ಸಮಸ್ಯೆ. ತಿರುಪತಿಯಲ್ಲಿ ಜಲಕ್ಷಾಮಕ್ಕೆ ಭಕ್ತರು ತತ್ತರಿಸಿ ಹೋಗಿದ್ದಾರೆ. ಶ್ರೀ ಕ್ಷೇತ್ರ ತಿರುಪತಿಯಲ್ಲಿ ಈಗ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಿರುಪತಿಗೆ ಹೋಗ್ತಾ ಇದ್ದಾರೆ, ಆದರೆ ಅಲ್ಲಿ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಡ್ಯಾಂಗಳಲ್ಲಿ ಕೇವಲ 130 ದಿನಕ್ಕೆ ಆಗುವಷ್ಟು ನೀರು ಮಾತ್ರ ಇದೆ. ಲಾಡ್ಜ್ ಮನೆಗಳಿಗೆ ನೀರು ಪೂರೈಕೆಗೆ ಶೀಘ್ರವೇ ಕಡಿತ. ಮನೆಯಿಂದಲೇ ನೀರು ತರುವಂತೆ ಭಕ್ತರಿಗೆ ಈಗ ಟಿಟಿಡಿ ಮನವಿ ಮಾಡಿಕೊಂಡಿದೆ. ಕುಡಿಯಲು ಸ್ನಾನಕ್ಕೆ ನೀರು ತರಲು ದೇವಸ್ಥಾನ ಮನವಿ ಮಾಡಿದೆ. ಸರಾಸರಿಗಿಂತ ಈ ಬಾರಿ ಕಡಿಮೆಯಾಗಿದೆ ಮುಂಗಾರು ಮಳೆ, ಹಾಗಾಗಿ ನೀರು ಮಿತವಾಗಿ ಬಳಸುವಂತೆ ಭಕ್ತರಿಗೆ ಟಿಟಿಡಿಯಿಂದ ಸೂಚನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ನೀರಿನ ಬಳಕೆಗೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ದೇವಸ್ಥಾನಕ್ಕೆ ದಿನಕ್ಕೆ ಬೇಕು 43 ಲಕ್ಷ ಗ್ಯಾಲನ್ ನೀರು. ಮಳೆ ಬರದೇ ಇದ್ರೆ ಡಿಸೆಂಬರ್ ನಂತರ ಜಲಕ್ಷಾಮದ ಭೀತಿ ಎದುರಾಗೋ ಸಾಧ್ಯತೆ ಇದೆ. ಡ್ಯಾಂಗಳಲ್ಲಿ ಕೇವಲ 130 ದಿನಗಳಿಗಾಗುವಷ್ಟು ಮಾತ್ರ ನೀರಿದೆ. ಹಾಗಾಗಿ ಭಕ್ತಾದಿಗಳಿಗೆ ಈಗ ಟಿಟಿಡಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದೆ. ಕುಡಿಯೋದಕ್ಕೆ ನೀರನ್ನೆಲ್ಲ ಮನೆಯಿಂದನೇ ನೀವು ತೆಗೆದುಕೊಂಡು ಬರಬೇಕು ಅಂತ. ಶ್ರೀ ಕ್ಷೇತ್ರ ತಿರುಪತಿಯಲ್ಲಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂತಹ ಭಕ್ತರಿಗೆ ಈಗ ಜಲಕ್ಷಾಮ ಎದುರಾಗಿದೆ. ಈಗ ಭಕ್ತಾದಿಗಳು ಅಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಹೀಗಾಗಿ ಭಕ್ತಾದಿಗಳಿಗೂ ಸಹ ಕೆಲವೊಂದಿಷ್ಟು ಸೂಚನೆಗಳನ್ನ ಟಿಟಿಡಿ ನೀಡಿದೆ. ನೀವು ಬರೋ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರು ನೀವೇ ತೆಗೆದುಕೊಂಡು ಬರಬೇಕು, ನೀರಿನ ಅಭಾವ ಇದೆ ಅಂತ. ಪ್ರತಿದಿನ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನೀರು ಸಹ ಬಳಕೆ ಆಗ್ತಾ ಇದೆ. ಆದರೆ ಡ್ಯಾಂನಲ್ಲಿರುವಂತಹ ನೀರು ನೋಡಿದ್ರೆ 130 ದಿನ ಮಾತ್ರ ಬಳಕೆ ಮಾಡೋದಕ್ಕೆ ಸಾಧ್ಯ ಇರೋದು. ಹಾಗಾಗಿ ಮಿತವಾಗಿ ಬಳಕೆ ಮಾಡಬೇಕಾಗತ್ತೆ ಭಕ್ತಾದಿಗಳು. ಹಾಗಾಗಿ ಮನೆಯಿಂದಲೇ ಕುಡಿಯೋದಕ್ಕೆ ನೀರನ್ನ ತರಬೇಕು ಅಂತ ಟಿಟಿಡಿ ಮನವಿ ಮಾಡಿಕೊಂಡಿದೆ ಭಕ್ತಾದಿಗಳಿಗೆ. ತಿರುಪತಿಗೆ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೀಗ ನೀರಿನ ಅಭಾವದಿಂದ ಬಳಲ್ತಾ ಇದ್ದಾರೆ. ಕುಡಿಯೋದಕ್ಕೆ ಸ್ನಾನಕ್ಕೆ ನೀರನ್ನ ನೀವೇ ತೆಗೆದುಕೊಂಡು ಬರಬೇಕು ಅಂತ ದೇವಸ್ಥಾನದ ಸಮಿತಿ ಈಗ ಮನವಿ ಮಾಡಿಕೊಂಡಿದೆ ಭಕ್ತಾದಿಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.